ಅಂದವಾದ ಪಕ್ಷಿಗಳ ಗ್ರಾಮದಲ್ಲಿ ಒಂದಿನ ಬೆಳಗ್ಗೆ ಚಿಚು ಅವಳ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಚಿಚುಕಾಗೆ ತುಂಬಾ ದೊಡ್ಡ ಜಿಪಣಿಯಾಗಿದ್ಲು. ಅವಳ ವಸ್ತುಗಳನ್ನ ಯಾರಿಗೂ ಅವಳು ಕೊಡಲ್ಲ, ಆದ್ರೆ ಉಳಿದವರ ವಸ್ತುಗಳನ್ನ ಸ್ವಂತ ಮಾಡ್ಕೊಳ್ಬೇಕು ಅನ್ನುವ ಆಸೆ ಅವಳೊಳಗಡೆ ಇತ್ತು. ಆವಾಗ್ಲೇ ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಅಲ್ಲಿಗ್ ಬಂದ್ರು. ಹಾಯ್ ಚಿಚ್ಚು, ಏನ್ ಮಾಡ್ತಾ ಇದೀಯಾ? ಬೆಳಿಗ್ಗಿಂದ ಇಲ್ಲೇ ಕೂತಿದೀಯಾ? ಏನೂ ಇಲ್ಲ ಚೋಟು, ಸುಮ್ನೆ ಕೂತಿದೀನಿ. ನೀವಿಬ್ರು ಎಲ್ಲೋಗ್ತಿದ್ದೀರಾ? ಏನೂ ಇಲ್ಲ ಚಿಚ್ಚು, ಸ್ವಲ್ಪ ಹೊತ್ತು ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದು. ಸರಿ ಬಾ, ಒಳಗೋಗಿ ಮಾತಾಡೋಣ. ಆವಾಗ ಚಿಚುಕಾಗಿ ಹೆದರ್ಕೊಂಡೆ, ಏನೋ ಮನೆ ಒಳಗೆನಾ? ಬೇಡ ಬೇಡ, ಮನೆಯೊಳಗೆ ಕ್ಲೀನೇ ಇಲ್ಲ, ತುಂಬಾ ಗಲೀಜಾಗಿದೆ. ಇದು ಇಲ್ಲಿ ಕೂತ್ಕೊಳ್ಳೋಣ, ಇಲ್ಲಿ ಚೆನ್ನಾಗಿದೆ ಅಲ್ವಾ? ಅದು ಮಾತ್ರ ಅಲ್ಲ, ಗಾಳಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀನು ಯಾವಾಗ್ಲೂ ಹೀಗೇನೆ, ಮನೆಯೊಳಗೆ ಆದ್ರೂ ಹೊರಗಾದ್ರೂ ಹೇಗಿದ್ರು ಪರವಾಗಿಲ್ಲ ನಮ್ಗೆ. ಹಾಗಂತ ಹೇಳಿ ಮಂಚದಲ್ಲಿ ಕೂತ್ಕೊಂಡು, ಹೌದು ಚಿಚ್ಚು, ಇವತ್ತು ಬಿಸಿಲು ತುಂಬಾ ಜಾಸ್ತಿ ಇದೆ ಅಲ್ವಾ? ಹೌದು ಚಿಚ್ಚು, ಇವತ್ತು ಬಿಸಿಲು ಜಾಸ್ತಿ ಇದೆ. ನನಗೆ ಗಂಟ್ಲು ಬೇರೆ ಒಣಗ್ತಾ ಇದೆ. ಚಿಚ್ಚು, ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡ್ತೀಯಾ? ಆವಾಗ ಚಿಚುಕಾಗೆ ಭಯದಿಂದ, ಅಯ್ಯೋ ಚೋಟು, ಮನೆಯಲ್ಲಿ ಒಂದು ಹನಿ ನೀರ್ ಕೂಡ ಇಲ್ಲ. ಬೆಳಿಗ್ಗೆ ನಾನು ಎದ್ದು ನೋಡುವಾಗ ಕುಡಿಯುವ ನೀರು ಕೂಡ ನಿಂತೋಗಿತ್ತಾ? ಸ್ವಲ್ಪ ನೀರು ಇತ್ತು, ಅದನ್ನ ಅಡಿಗೆಗೆ ಉಪಯೋಗ ಮಾಡ್ಕೊಂಡೆ. ಇವಾಗ ಮನೆಯಲ್ಲಿ ನೀರಿಲ್ಲ, ನಿಂಗೆ ಕೊಡಕ್ಕೂ ನೀರಿಲ್ಲ. ಅಯ್ಯೋ ಏನ್ ಚಿಚ್ಚು, ಅಷ್ಟು ದೊಡ್ಡ ಮಡಿಕೆಯಲ್ಲಿ ಒಂಚೂರು ಕುಡಿಯಕ್ಕೆ ನೀರಿಲ್ವಾ? ಸ್ವಲ್ಪ ಹೋಗಿ ನೋಡು, ನಮ್ಗೆ ತುಂಬಾ ದಾಹ ಆಗ್ತಿದೆ. ಅಯ್ಯೋ ಚೋಟು, ನೀರು ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ಇದ್ರೆ ನಿಮಗೆ ನಾನು ಕೊಡೋದಿಲ್ವಾ? ಬೇಕಂದ್ರೆ ನಾಳೆ ಬೆಳಿಗ್ಗೆನೆ ಬನ್ನಿ, ನೀರ್ ಹಿಡ್ದು ಕೊಡ್ತೀನಿ ನಾ ನಿಮ್ಗೆ. ಆವಾಗ ಲೂಸಿ ಕೋಪದಿಂದ, ಚಿಚ್ಚು, ನಿನ್ ಬಗ್ಗೆ ನಮ್ಗೆ ಗೊತ್ತಿಲ್ದೇ ಇರದ, ಕುಡಿಯಕ್ಕೆ ಒಂದ್ ಗ್ಲಾಸ್ ನೀರ್ ಕೂಡ ನಿನ್ನಿಂದ ಕೊಡಕ್ಕಾಗಲ್ವಾ? ಬಾ ಚೋಟು, ನಾವಿಲ್ಲಿಂದ ಹೊರಟೋಗೋಣ. ಆಮ ಚೋಟು, ಇವಾಗಟ್ಟ ಹಿಂಗೆ ಒಕ್ಕಂದು பேசுறதுக்கு பதிலா ஆத்துக்கு போய் தண்ணி குடிக்கலாம். ಲೂಸಿನೂ ಚೋಟುನು ತುಂಬಾನೇ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ರು. ಚಿಚುಕಾಗೆ ಅವ್ರನ್ನ ನೋಡಿ ನಗಾಡ್ತಾ ಇದ್ಲು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಹಬ್ಬ, ಇವ್ರು ಇಲ್ಲಿಂದ ಹೊರಟೋದ್ರು. ನನ್ನ ಮನೆಯಲ್ಲಿರುವ ತಂಪಾದ ನೀರು ಇವರಿಗೆ ಕುಡಿಯಕ್ ಕೊಟ್ರೆ ಆಮೇಲೆ ನೀರಿಗೆ ನಾನೇನ್ ಮಾಡೋದು? ಹೀಗೆ ಕೆಲವು ದಿನಗಳು ಕಳೀತು. ಚಿಚುಕಾಗೆ ಒಂದಿನ ಮಧ್ಯಾಹ್ನದ ಸಮಯ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ಲು. ಆವಾಗ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಅವಳಿಗೆ ಬೆವ್ತು ಉಯ್ತಾ ಇತ್ತು. ಹಬ್ಬ, ಇವತ್ತು ಕೆಲ್ಸ ತುಂಬಾನೇ ಜಾಸ್ತಿ, ಬಿಸಿಲಲ್ಲಿ ಆಗ್ತಾ ಇಲ್ಲ, ತುಂಬಾನೇ ಬೆವರು ಬೇರೆ ಸುರಿತಾ ಇದೆ. ಚಿಚುಕಾಗೆ ಬಾತ್ರೂಮ್ಗೆ ಹೋಗಿ ಟ್ಯಾಪ್ ಆನ್ ಮಾಡಿದ್ಲು. ಆದ್ರೆ ಅದರಿಂದ ಗಾಳಿ ಮಾತ್ರ ಬರ್ತಾ ಇತ್ತು, ನೀರು ಒಂದ್ ಹನಿ ಕೂಡ ಬರ್ಲೇ ಇಲ್ಲ. ಅಯ್ಯಯ್ಯೋ, ಏನಿದು, ನಲ್ಲಿಯಲ್ಲಿ ನೀರೇ ಬರ್ತಾ ಇಲ್ಲ. ಈ ಬೆವರಲ್ಲಿ ಇವಾಗ ಏನ್ ಮಾಡೋದು? ಯಾರ ಜೊತೆ ಹೋಗಿ ನೀರ್ ಕೇಳೋದು? ಸರಿ, ಯಾರ ಜೊತೆ ಆದ್ರೂ ನೀರ್ ಕೇಳಿ ಸ್ನಾನ ಮಾಡ್ಬೇಕು. ಚಿಚುಕಾಗೆ ಬಿಂದಿಗೆ ತಗೊಂಡು ಮೊದ್ಲು ಹೋಗಿದ್ದು ಲೂಸಿ ಪಾರಿವಾಳದ ಮನೆಗೆ. ಲೂಸಿ, ಲೂಸಿ, ಬಾಗಿಲು ತೆಗಿಯೇ, ತುಂಬಾ ಅರ್ಜೆಂಟು. ಲೂಸಿ ಬಾಗಿಲನ್ನ ತೆರೆದು, ಏನ್ ಚಿಚೋ, ಮಧ್ಯಾಹ್ನದ ಸಮಯ ಬಿಂದಿಗೆ ಇಟ್ಕೊಂಡ್ ಬಂದಿದೀಯಾ? ಏನ್ ವಿಷಯ? ಚೋಟು, ಸ್ನಾನ ಮಾಡಕ್ಕೆ ಬಾತ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ, ತುಂಬಾನೇ ಬೆವರ್ತಾ ಇದೆ. ನನಗೆ ಸ್ನಾನಕ್ಕೆ ನೀರ್ ಕೊಡ್ತೀಯಾ? ನನ್ನ ಹತ್ರ ನೀರಿಲ್ಲ, ಇರ ನೀರಲ್ಲಿ ಪಾತ್ರೆ ತೊಳೆದಾಯ್ತು, ನೀನು ಹೋಗಿ ಬೇರೆ ಯಾರ ಜೊತೆ ಆದ್ರೂ ಕೇಳು. ಅಯ್ಯೋ, ನೀರಿದ್ರೆ ಕೊಡೆ, ಸ್ನಾನ ಮಾಡದೆ ಮೈಯೆಲ್ಲ ಕೆರಿತಾ ಇದೆ. ಇಲ್ಲ 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 ಚಿಚ್ಚು, ನನ್ನ ಹತ್ರ ನೀರಿಲ್ಲ. ಅವತ್ತು ನಿನ್ ಮನೆಗೆ ಕುಡಿಯಕ್ಕೆ ಒಂದ್ ಗ್ಲಾಸ್ ನೀರ್ ಕೇಳ್ದಾಗ ನೀನೇನ್ ಹೇಳ್ದೆ? ಹೋಗಿ ಬೇರೆ ಯಾರ ಜೊತೆ ಆದ್ರೂ ಹೋಗಿ ಕೇಳು. ಹಾಗೆ ಲೂಸಿ ಒಳಗಡೆ ಹೋಗ್ಬಿಟ್ಲು. ಚಿಚುಕಾಗೆ ಅಲ್ಲಿಂದ ಚೋಟು ಮನೆಗೆ ಹೋದ್ಲು. ಚೋಟು, ನನಗೆ ಸ್ನಾನಕ್ಕೆ ಸ್ವಲ್ಪ ನೀರ್ ಕೊಡ್ತೀಯಾ? ಬೆವರಲ್ಲಿ ಮೈಯೆಲ್ಲ ಕೆರಿತಾ ಇದೆ, ದಯವಿಟ್ಟು ಒಂದ್ ಬಿಂದಿಗೆ ನೀರ್ ಕೊಡೆ. ಇಲ್ಲಿ ನೋಡು ಚಿಚ್ಚು, ನನ್ನ ಹತ್ರ ನಿನ್ಗೆ ಕೊಡ್ಲಿಕ್ಕೆ ನೀರಿಲ್ಲ. ಇದ್ದ ಸ್ವಲ್ಪ ನೀರಲ್ಲಿ ನಾನು ಬಟ್ಟೆ ಹೋಗ್ತಾ ಇತ್ತು. ನೀನು ಯಾರಿಗೆ ಸಹಾಯ ಮಾಡೋದಿಲ್ಲ, ನಿನಗೆ ಯಾರು ಸಹಾಯ ಮಾಡ್ತಾರೆ? ಹಾಗೆ ಹೇಳ್ಬೇಡ ಚೋಟು, ದಯವಿಟ್ಟು ಸಹಾಯ ಮಾಡು. ಅದೆಲ್ಲ ಆಗೋದಿಲ್ಲ, ಹೊರಡು. ಆಮೇಲೆ ಚಿಚುಕಾಗೆ ಮಹಿ ಹದ್ದು ಹಾಗೂ ಟುನಿಗುಬ್ಬಚ್ಚಿ ಮನೆಗೂ ಕೂಡ ಹೋಗಿ ನೀರ್ ಕೇಳಿದ್ಲು. ಆದ್ರೆ ಮೊದ್ಲು ಅವಳು ಮಾಡಿದನೆಲ್ಲ ನೆನ್ಪಲ್ಲಿಟ್ಕೊಂಡು ಯಾರು ಕೂಡ ಅವಳಿಗೆ ನೀರ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಚಿಚುಕಾಗೆ ಮನೆಗ್ ಬಂದು ಅಳ್ತಾ ಇದ್ಲು. ಅಯ್ಯೋ ದೇವ್ರೇ, ನನ್ನ ಜಿಪಣತನದಿಂದಾನೇ ಇವತ್ತು ಎಲ್ಲರೂ ನನ್ನ ದೂರ ಮಾಡ್ತಾ ಇದ್ದಾರೆ. ಇವತ್ತು ಸ್ನಾನ ಕೂಡ ಮಾಡದೆ ನಾನು ಹಾಗೇನೆ ನಿದ್ರೆ ಮಾಡ್ಬೇಕಾ? ಏನಪ್ಪ ಮಾಡೋದು? ಹಾಗಂತ ಬೇಜಾರ್ ಮಾಡ್ಕೊಂಡು ಚಿಚು ಮನೆಯೊಳಗಡೆನೆ ಇದ್ಲು. ಹೀಗೆ ಕೆಲವು ದಿನಗಳು ಕಳೀತು. ಒಂದಿನ ಚಿಚುಕಾಗಿಯ ಫೋನ್ಗೆ ಒಂದ್ ಕಾಲ್ ಬಂತು. ಅದು ಚಿಚುಕಾಗಿಯ ಮಾವ ಕೊಕ್ಕರೆ ಚಿಚುಗೆ ಕಾಲ್ ಮಾಡಿತ್ತು. ಕೊಕ್ಕರೆ ವೆದರ್ ರಿಪೋರ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿತ್ತು. ಹಲೋ ಮಾವಯ್ಯ, ಹೇಗಿದ್ದೀರಾ? ತುಂಬಾ ದಿನಗಳ ನಂತರ ಕಾಲ್ ಮಾಡಿದೀರಾ? ಚಿಚ್ಚು, ನಾನ್ ಚೆನ್ನಾಗಿದ್ದೀನಿ.
ತುಂಬಾ ದಿನಗಳ ನಂತರ ಯಾಕೆ ಕಾಲ್ ಮಾಡಿದ್ದು ಅಂದ್ರೆ ಇನ್ನು 5 ದಿನಗಳ ಕಾಲ ನಿಮ್ಮ ಊರಲ್ಲಿ ತುಂಬಾ ಜೋರಾದ ಮಳೆ ಬೀಳುತ್ತೆ. ಆ ನಂತರ ನಿಮ್ಮ ಊರಲ್ಲಿ ಬರಗಾಲ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಕುಡಿಯಕ್ಕೆ ನೀರಿಗೆ ತೊಂದರೆ ಕೂಡ ಉಂಟಾಗಲಿದೆ. ಚಿಚ್ಚು ಆಶ್ಚರ್ಯದಿಂದ, ಹೌದಾ ಮಾವಯ್ಯ, ಅಷ್ಟು ದೊಡ್ಡ ತೊಂದರೆ ಬರುತ್ತಾ? ಹೌದು ಚಿಚ್ಚು, ಅದಕ್ಕೇನೆ ನಾನು ನಿನ್ಗೆ ಫೋನ್ ಮಾಡಿದ್ದು. ನಿಮ್ಮ ಊರಲ್ಲಿರುವ ಪಕ್ಷಿಗಳಿಗೆಲ್ಲರಿಗೂ ವಿಷಯವನ್ನು ತಿಳಿಸು. ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಕ್ಕೆ ಹೇಳು. ಸರಿ ಮಾವಯ್ಯ, ಎಲ್ಲರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು. ಚಿಚ್ಚು ಕಾಲ್ ಕಟ್ ಮಾಡಿ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ನಾನ್ ಯಾಕೆ ಊರಿನವರಿಗೆ ವಿಷಯ ತಿಳಿಸ್ಬೇಕು? ಮೊನ್ನೆ ಎಲ್ಲರೂ ನೀರಿಟ್ಕೊಂಡು ನಾನು ನೀರ್ ಕೇಳಿದಾಗ ಕೊಟ್ರ. ಎಲ್ಲರಿಗೂ ನೀರಿನ ಬಗ್ಗೆ ಹೇಳ್ಬಿಟ್ರೆ ಆಮೇಲೆ ನನಗೆ ಕುಡಿಯಕ್ಕೆ ನೀರಿರಲ್ಲ. ನಾನು ಮೊದ್ಲು ಹೋಗಿ ತೆಗ್ದಿಟ್ಕೋತೀನಿ. ನಾನು ಹುಷಾರಾಗಿರ್ಬೇಕಲ್ವಾ? ಚಿಚುಕಾಗೆ ಮಾರ್ಕೆಟ್ಗೆ ಹೋಗಿ ದೊಡ್ಡ ದೊಡ್ಡ ಬಿಂದಿಗೆ, ಬಕೆಟ್ ಎಲ್ಲಾನು ತಗೊಂಡು ಮನೆಗ್ ಬರ್ತಾ ಇದ್ದಾಗ ದಾರಿಯಲ್ಲಿ ಟುನಿಗುಬ್ಬಚ್ಚಿ ಅವಳನ್ನ ನೋಡಿದ್ಲು. ಏನ್ ಚಿಚ್ಚು, ಇಷ್ಟು ಬಿಂದಿಗೆ ಬಕೆಟ್ ಎಲ್ಲ ತಗೊಂಡೋಗ್ತಾ ಇದೀಯ? ಮನೇಲಿ ಏನಾದ್ರೂ ಪಾರ್ಟಿನ, ಮದುವೆನಾ? ಆವಾಗ ಚಿಚ್ಚು ಟುನಿ ಹತ್ರ, ಅದು ಏನಿಲ್ಲ ತುನಿ, ಅಂಗಡಿಯಲ್ಲಿ ಈ ವಸ್ತುಗಳನ್ನ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದಾರೆ ಅಲ್ವಾ, ಏನಾದ್ರೂ ಉಪಯೋಗ ಬರುತ್ತೆ ಅಂತ ತೆಗ್ದಿಟ್ಕೊಂಡೆ. ಓಹೋ ಹೌದಾ, ಸರಿ ಸರಿ ಆಯ್ತು. ಮರುದಿನ ರಾತ್ರಿ ಸಮಯ ಊರಿನಲ್ಲಿ ಮಳೆ ಸುರಿತಾ ಇತ್ತು. ಆವಾಗ ಚಿಚುಕಾಗೆ ಮಗ ಚಿನ್ನುಕಾಗೆ ನಿದ್ರೆ ಮಾಡ್ತಾ ಇದ್ದ. ಆವಾಗ ಚಿಚು ಮಾತ್ರ ಎಚ್ಚರವಾಗಿದ್ದು ಆ ರಾತ್ರಿ ಮಳೆ ಬರ್ತಾ ಇದ್ದಾಗ ಬಕೆಟ್, ಬಿಂದಿಗೆ ಎಲ್ಲದರಲ್ಲೂ ಕೂಡ ನೀರ್ ಹಿಡಿದು ಒಳಗಡೆ ತಗೊಂಡು ಹೋಗಿ ದೊಡ್ಡ ದೊಡ್ಡ ಡ್ರಮ್ ಅಲ್ಲಿ ಉಯ್ದಿಡ್ತಾ ಇದ್ಲು. ಇದ್ದಕ್ಕಿದ್ದಂತೆ ರಾತ್ರಿ ಸಮಯ ಚಿನ್ನುಕಾಗೆ ಎಚ್ಚರವಾಗಿ ನೋಡ್ದ. ಅಮ್ಮ, ಏನಮ್ಮ ಈ ಅರ್ಧ ರಾತ್ರಿ ಮಳೆಯಲ್ಲಿ ಹೊರಗಡೆ ನೀರಿನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಒಳಗೆ ಡ್ರಮ್ಮಲ್ಲಿ ಬೇರೆ ತುಂಬಿಸ್ತಾ ಇದ್ದೀರಾ, ಯಾಕಮ್ಮ? ಆವಾಗ ಚಿಚುಕಾಗೆ, ಲೇ ಸ್ವಲ್ಪ ಮೆಲ್ಲೆ ಮಾತಾಡೋ, ಪಕ್ಕದ ಮನೆಯವರಿಗೆ ಗೊತ್ತಾದ್ರೆ ಆಮೇಲೆ ಅವರೆಲ್ಲ ಎದ್ದು ಬಿಡ್ತಾರೆ. ಪಟ್ಟಣದಿಂದ ನಮ್ಮ ಕೊಕ್ಕು ಮಾವಯ್ಯ ಕಾಲ್ ಮಾಡಿದ್ರು. ಈ 5 ದಿನ ಮಳೆ ಸುರಿದು ಆಮೇಲೆ ಬರಗಾಲ ಬರುತ್ತೆಂತೆ, ನೀರಿಗೆ ಎಲ್ರಿಗೂ ತುಂಬಾನೇ ಕಷ್ಟ ಬರುತ್ತೆಂತೆ. ಹೌದಾ ಅಮ್ಮ? ಹಾಗಾದ್ರೆ ಈ ವಿಷಯವನ್ನು ನಮ್ಮ ಊರಿನ ಪಕ್ಷಿಗಳಿಗೆ ತುನಿ, ಚೋಟು ಆಂಟಿ ಅವರಿಗೆ ಹೇಳಿದ್ರಾ? ಯಾಕೋ ಅವರಿಗೆಲ್ಲ ಹೇಳ್ಬೇಕು. ಅವತ್ತು ನಾನು ನೀರಿಲ್ದೆ ಕಷ್ಟಪಡುವಾಗ ಅವ್ರು ನನಗೆ ಸಹಾಯ ಮಾಡಿದ್ರ, ಅದರಿಂದ ಅವರಿಗೆ ನಾನು ಹೇಳೋದಿಲ್ಲ. ಸರಿ ನೀನ್ ಬಾ, ನಾವು ನೀರ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮ್ಗೆ ಕಷ್ಟ ಆಗೋದಿಲ್ಲ. ಸರಿ ನಂಗೆ ಸಹಾಯ ಮಾಡು. ಯಾಕಮ್ಮ ಹಾಗೆ ಹೇಳ್ತೀಯ? ಅವರೆಲ್ಲ ನಮ್ಮವರಲ್ವಾ, ಸಹಾಯ ಮಾಡ್ಬೇಕಲ್ವಾ? ಲೇ ಬಾಯಿ ಮುಚ್ಚೋ, ಮೊದ್ಲು ನಮಗೆ ನೀರ್ ಬೇಕು, ಮೊದ್ಲು ಬಂದ್ ನಂಗೆ ಸಹಾಯ ಮಾಡು. ಹಾಗೆ ಚಿಚು ಚಿನ್ನು ಇಬ್ರು ಸೇರಿ ಮನೇಲಿದ್ದ ಡ್ರಮ್ಮಲ್ಲೆಲ್ಲ ನೀರ್ ತುಂಬಿಸ್ತಾ ಇದ್ರು. ಹಾಗೆ ಕೆಲವು ದಿನಗಳಲ್ಲಿ ಊರಿನಲ್ಲಿ ಮಳೆ ಇಲ್ಲದೆ ಊರಲ್ಲಿದ್ದ ಕೊಳ, ಬಾವಿ ಎಲ್ಲಾನು ನೀರು ಬತ್ತಿ ಹೋಯ್ತು. ಪಕ್ಷಿಗಳು ಎಲ್ರು ಕೂಡ ಕುಡಿಯಕ್ಕೂ ಕೂಡ ನೀರಿಲ್ದೆ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು. ಅಯ್ಯೋ ಲೂಸಿ, ಕುಡಿಲಿಕ್ಕೆ ಕೂಡ ನೀರಿಲ್ದೆ ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ಸತ್ತೋಗುವ ರೀತಿ ಇದೆ. ಹೌದು ಚೋಟು, ನಮ್ಗೆ ಎಲ್ಲೂ ನೀರ್ ಸಿಗ್ತಾ ಇಲ್ಲ. ಒಂದು ದಿನಕ್ಕೆ 1 ಗ್ಲಾಸ್ ನೀರಲ್ಲೇ ಸರಿ ಮಾಡ್ಬೇಕಾಗಿದೆ. ಆದ್ರೆ ಚಿಚುಕಾಗೆ ಮಾತ್ರ ತುಂಬಾನೇ ಸಂತೋಷದಿಂದ ಯಾವ್ದೇ ಕಷ್ಟನೂ ಇಲ್ದೆ ಊರಲ್ಲಿ ತಿರುಗಾಡ್ತಾ ಇದ್ಲು. ಏನ್ ತುನಿ, ಈ ಚಿಚ್ಚು ಆರಾಮವಾಗಿ ಸುತ್ತಾಡ್ತಾ ಇದ್ದಾಳೆ. ನಾವೆಲ್ಲ ನೀರಿನ ಕಷ್ಟದಿಂದ ಒದ್ದಾಡ್ತಾ ಇದ್ರೆ ಇವಳ ಮುಖದಲ್ಲಿ ನೀರಿಗೋಸ್ಕರ ಇರುವ ಕಷ್ಟನೇ ಗೊತ್ತಾಗ್ತಾ ಇಲ್ಲ. ಹೌದು ಮಗಿಯವ್ರೆ, ಅವಳು ಆರಾಮಾಗಿದ್ದಾಳೆ. ಮೊನ್ನೆ ತುಂಬಾ ಬಕೆಟ್ ಎಲ್ಲ ತಗೊಂಡ್ಲು. ಅವಳ ಮನೇಲಿ ತುಂಬಾ ನೀರಿರ್ಬೇಕು. ಹಾಗೆ ಎಲ್ರೂ ತುಂಬಾ ಆಶ್ಚರ್ಯ ಪಡ್ತಾ ಇದ್ರು. ಹೀಗಿರುವಾಗ ಪುನಃ ಒಂದಿನ ರಾತ್ರಿ ಸಮಯ ಊರಿನಲ್ಲಿ ಮಳೆ ಸುರಿತಾ ಇತ್ತು. ಆವಾಗ ಚಿಚುಕಾಗೆ ಹೊರಗಡೆ ಬಂದು ಆ ಮಳೆನ ನೋಡಿ ಸಂತೋಷದಿಂದ ಅವಳ ಮನ್ಸೊಳಗಡೆ, ಆಹಾ, ಪುನಃ ಮಳೆ ಬರ್ತಾ ಇದೆ. ನನ್ನ ಡ್ರಮ್ಮಲ್ಲಿ ಖಾಲಿಯಾಗಿರುವ ನೀರೆಲ್ಲ ನಾನು ಮತ್ತೆ ತುಂಬಿಸ್ಕೊತೀನಿ. ಹಾಗೆ ಚಿಚುಕಾಗೆ ಪುನಃ ಮನೆಯೊಳಗಡೆ ಇದ್ದ ಬಕೆಟ್, ಬಿಂದಿಗೆ ಎಲ್ಲಾನು ತಗೊಂಡ್ ಬಂದು ನೀರು ಹಿಡಿದು ತಗೊಂಡ್ ಹೋಗಿ ಒಳಗಡೆ ಉಯ್ತಾ ಇದ್ಲು. ಆದ್ರೆ ಸುಮಾರು ಹೊತ್ತಿಂದ ಮಳೆ ಬರೋದ್ರಿಂದ ನೆಲ ಎಲ್ಲಾನು ಕೆಸರಾಗಿತ್ತು. ಚಿಚುಕಾಗೆ ಒಂದ್ ಬಕೆಟ್ ನೀರನ್ನ ತಗೊಂಡು ಮನೆಯೊಳಗಡೆ ಹೋಗ್ತಾ ಇದ್ದಾಗ ಕಾಲ್ ಜಾರಿ ಅವಳು ಕೆಳಗಡೆ ಬಿದ್ಲು. ಪಾಪ ಅವಳ ಸೊಂಟಕ್ಕೆ ಕೂಡ ಪೆಟ್ಟಾಯ್ತು. ಅಯ್ಯೋ, ಯಾರಾದ್ರೂ ಕಾಪಾಡಿ, ನನ್ ಕಾಲ್ ಮುರಿದೋಯ್ತು. ಅಯ್ಯೋ, ನನ್ನಿಂದ ಎದ್ದೇಳಕ್ಕಾಗ್ತಾ ಇಲ್ಲ. ಆ ಶಬ್ದ ಕೇಳಿದ ತಕ್ಷಣ ಮನೆಯೊಳಗಡೆ ನಿದ್ರೆ ಮಾಡ್ತಾ ಇದ್ದ ಲೂಸಿ ಪಾರಿವಾಳ, ಮಹಿ ಹದ್ದು, ಟುನಿಗುಬ್ಬಚ್ಚಿ, ಚೋಟುಗಿಡಿ ಎಲ್ರೂ ಅಲ್ಲಿಗೆ ಬಂದ್ರು. ಅಯ್ಯಯ್ಯೋ ಏನಾಯ್ತು ಅಂತ ಕೇಳಿದ್ರು. ಅರೆ, ಇಲ್ಲಿ ನೋಡಿ, ಚಿಚ್ಚು ಮನೆ ಮುಂದೆ ಎಷ್ಟೊಂದು ಬಕೆಟ್ ನೀರಿದೆ, ಅದೆಲ್ಲ ನೀರಿನಿಂದ ತುಂಬಿದೆ ಅಲ್ವಾ? ಲೂಸಿ ಪಾರಿವಾಳ ತುಂಬಾನೇ ಆಶ್ಚರ್ಯದಿಂದ, ನಿಜನೇ ಚಿಚ್ಚು, ಊರೆಲ್ಲ ನೀರಿಲ್ದೆ ಬರಗಾಲದಲ್ಲಿ ಇದ್ರೆ ಇಷ್ಟೊಂದು ನೀರ್ನ ನೀನು ಎಲ್ಲಿಂದ ಶೇಖರಣೆ ಮಾಡಿದೆ? ಚಿಚ್ಚು ನೋವು ತಡ್ಕೊಳಕ್ಕಾಗದೆ ಅಳುತ್ತಾ, ನನ್ನನ್ನು ಕ್ಷಮಿಸಿ. ನನ್ನ ಮಾವ ವಾತಾವರಣ ಆಫೀಸಲ್ಲೇ ಕೆಲಸ ಮಾಡೋದು. 5 ದಿನಗಳ ಮುಂಚೆ ಕಾಲ್ ಮಾಡಿ ನಮ್ಮ ಊರಿಗೆ ಬರಗಾಲ ಬರುತ್ತೆ, ಆಮೇಲೆ ನೀರ್ ಸಿಗೋದಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು. ನಿಮ್ ಜೊತೆ ಎಲ್ಲ ಯಾಕೆ ಹೇಳ್ಬೇಕು ಅಂತ ನಾನೇ ನನ್ನ ಮನೆಯಲ್ಲಿ ನೀರ್ನ ಶೇಖರಣೆ ಮಾಡಿ ಇಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ಆವಾಗ ಟುನಿಗುಬ್ಬಚ್ಚಿ ಚಿಚ್ಚು ಹತ್ರ,
ಚಿಚ್ಚು, ನೀನು ಎಷ್ಟು ಜಿಪುಣಿ. ನಾವೆಲ್ಲರೂ ನೀರಿಲ್ಲದೆ ಅಷ್ಟೊಂದು ಕಷ್ಟಪಡ್ತಾ ಇರುವಾಗ ನಮಗೆ ಸಹಾಯ ಮಾಡಬೇಕು ಅಂತ ನಿನಗೆ ಆಲೋಚನೆನೇ ಬರಲಿಲ್ವಾ? ನೀನು ಎಷ್ಟು ಸ್ವಾರ್ಥಿ ಗೊತ್ತಾ? ಅವತ್ತು ನಾವು ನಿನಗೆ ನೀರು ಕೊಡದೆ ಕಷ್ಟಪಡಿಸ್ದು ಅಂದರೆ ನೀನು ಅದಕ್ಕೆ ಮುಂಚೆ ನಮಗೆ ನೀರು ಕುಡಿಯೋಕ್ಕೆ ಕೂಡ ಕೊಡದೆ ಎಷ್ಟೊಂದು ಹಿಂಸೆ ಕೊಟ್ಟಿದ್ದೆ. ಅದಕ್ಕೇನೆ ನಾವು ಹಾಗೆ ಮಾಡಿದ್ದು. ನೀನು ಯಾವತ್ತಾದರೂ ನಮಗೆ ಸಹಾಯ ಮಾಡಿರ್ತೀಯಾ? ಹೌದು ಚಿಚ್ಚು, ನೀನು ಎಲ್ಲರ ಜೊತೆಗೂಡಿ ಇದ್ರೆ ಎಲ್ಲರೂ ನಿಂಗೆ ಸಹಾಯ ಮಾಡ್ತಾರೆ. ನೀನು ಯಾರಿಗೆ ಸಹಾಯ ಮಾಡ್ತಿರುವ ಸಂದರ್ಭದಲ್ಲಿ ಯಾರು ನಿಂಗೆ ಸಹಾಯ ಮಾಡ್ತಾರೆ? ಆವಾಗ ಚಿಚು ಕಣ್ಣಲ್ಲಿ ಕಣ್ಣೀರೊಂದಿಗೆ, ನನ್ನ ತಪ್ಪು ನನಗೆ ಗೊತ್ತಾಯಿತು. ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ. ನೀವೆಲ್ಲರೂ ಅವತ್ತು ನನಗೆ ಸಹಾಯ ಮಾಡಲಿಲ್ಲ ಅಂತ ನಾನು ಹೀಗೆ ಮಾಡಿಬಿಟ್ಟೆ. ಇನ್ನು ಮುಂದೆ ಈ ರೀತಿ ತಪ್ಪನ್ನು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ನನ್ನ ಮನೆಯಲ್ಲಿ ಡ್ರಮ್ಮಲ್ಲಿ ನೀರನ್ನ ತುಂಬಿಸಿಟ್ಟಿದ್ದೀನಿ. ಯಾರಿಗೆ ಎಷ್ಟು ನೀರು ಬೇಕೋ ಎಲ್ಲರೂ ಎಷ್ಟು ಬೇಕಾದರೂ ತಗೊಂಡೋಗಿ. ಏನು ಚಿಚ್ಚು, ನಿಜ ಹೇಳ್ತಾ ಇದ್ದೀಯಾ? ಮತ್ತೆ ನಮ್ಮನ್ನ ಯಾಮರ್ಸಿಲ್ಲ ತಾನೇ? ಇಲ್ಲ, ನಾನು ನಿಜನೇ ಹೇಳ್ತಾ ಇರೋದು. ನಾನು ನೀರನ್ನ ಶೇಖರಣೆ ಮಾಡಿದಾಗ ನೀರು ಬಂದು ನನ್ನ ಕಾಪಾಡಲಿಲ್ಲ. ನೀವೇ ನನ್ನ ಕಾಪಾಡಿದ್ದು. ಮನುಷ್ಯರ ಒಳ್ಳೆ ಗುಣ ಅಂದರೆ ಏನು ಅಂತ ತಿಳ್ಕೊಂಡೆ. ಚಿಚ್ಚು, ಮೊದಲು ನಿನ್ನ ಕರ್ಕೊಂಡೋಗಿ ಒಳಗೆ ಮಲಗಿಸಿ ಆಮೇಲೆ ನಾವು ನೀರು ತಗೊಂಡೋಗ್ತೀವಿ. ನೀ ಬದಲಾಗಿದ್ದು ನಮಗೆ ತುಂಬಾನೇ ಸಂತೋಷವಾಗಿದೆ. ಎಲ್ರೂ ಸೇರಿ ಚಿಚುಕಾಗೆನ ಎತ್ಕೊಂಡು ಹೋಗಿ ಅವಳ ಮನೆಯೊಳಗಡೆ ಮಲಗಿಸಿದ್ರು. ಆಮೇಲೆ ಚಿಚುಕಾಗೆ ಡ್ರಮ್ಮಲ್ಲಿ ಹಿಡಿದಿಟ್ಟಿದ್ದ ನೀರನ್ನ ಅವರು ಕೂಡ ಮನೆಗೆ ತಗೊಂಡು ಹೋದ್ರು. ಆ ದಿನದಿಂದ ಚಿಚುಕಾಗೆ ಅವಳ ಸ್ವಾರ್ಥ ಬುದ್ಧಿಯನ್ನ ಬಿಟ್ಬಿಟ್ಲು. ಅವಳು ಇವಾಗ ಊರಿನಲ್ಲಿದ್ದ ಎಲ್ಲ ಜೊತೆಗೂ ಕೂಡ ಒಳ್ಳೆ ಗೆಳತಿಯಾಗಿ ತುಂಬಾನೇ ಸಂತೋಷವಾಗಿ ಬಾಳ್ತಾ ಇದ್ಲು. ಒಂದಿನ ಸಂಜೆ ಸಮಯ ಪಕ್ಷಿಗಳು ಎಲ್ರೂ, ನೋಡ್ದ ಚಿಚ್ಚು, ಎಲ್ಲರ ಜೊತೆ ಸೇರಿ ಹಂಚ್ಕೊಂಡು ಇದ್ರೇನೆ ಒಳ್ಳೆ ರೀತಿಯ ಜೀವನ ಮಾಡಕ್ಕಾಗೋದು. ಇನ್ ಮುಂದೆ ಯಾವಾಗ್ಲೂ ನಾನು ಜಿಪುಣಕ್ಕಾಗೆಯಾಗಿ ಇರೋದಿಲ್ಲ. ನಾವೆಲ್ಲರೂ ಒಂದೇ ಕುಟುಂಬ. ಹಾಗೆ ಪಕ್ಷಿಗಳ ಗ್ರಾಮದಲ್ಲಿ ಚಿಚುಕಾಗೆ ಎಲ್ಲ ಗೆಳತಿಯರ ಜೊತೆ ಸೇರಿ ಹೊಸ ಜೀವನನ ಬಾಳಕ್ಕೆ ಶುರು ಮಾಡಿದ್ಲು. ಕೊಳದ ತೀರಿನಲ್ಲಿ ಮೀನಿನ ಸಾರು ವ್ಯಾಪಾರ. ತುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಸೇರಿ ಊರಿನ ಮಧ್ಯದಲ್ಲಿ ಒಂದು ಕರಿ ಪಾಯಿಂಟ್ ನ ನಡೆಸ್ತಾ ಇದ್ಲು. ತುನಿ ಮಾಡುವ ಕರಿ ಸೇಲಾನು ತುಂಬಾ ಟೇಸ್ಟ್ ಆಗಿರ್ತಿತ್ತು. ಆದ್ರಿಂದ ಮಧ್ಯಾಹ್ನದ ಸಮಯ ತುನಿಗುಬ್ಬಚ್ಚಿಯ ಅಂಗಡಿ ಮುಂದ್ಗಡೆ ಎಲ್ರೂ ಯಾವಾಗ್ಲೂ ಗುಂಪಾಗಿ ಬಂದ್ ಸೇರ್ತಾ ಇದ್ರು. ಆ ದಿನ ಕೂಡ ಅವಳು ಬದ್ನೆಕಾಯಿ ಸಾರು, ಆಲೂಗಡ್ಡೆ ಫ್ರೈ, ಹಾಗೇನೆ ಬೆಂಡೆಕಾಯಿ ಫ್ರೈ, ರಸ ಎಲ್ಲಾನು ಮಾಡಿಟ್ಟು ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆವಾಗ್ಲೇ ಚೋಟಿಗಿಳಿ ತುನಿಗುಬ್ಬಚ್ಚಿಯ ಅಂಗಡಿಯ ಹತ್ತಿರ ಬಂದ್ಲು. ತುನಿ, ನನಗೆ 1 1/4 kg ಬದ್ನೆಕಾಯಿ ಸಾರು ಹಾಗೇನೆ ಬೇಳೆ ಸಾಂಬಾರು ಎರಡೂನು ಕಟ್ಟು. ನಿನ್ನ ಅಡಿಗೆಯಲ್ಲಿ ಏನ್ ಮಾಯ ಮಾಡಿದೀಯಾ ಏನೋ ಗೊತ್ತಿಲ್ಲಮ್ಮ. ನನ್ನ ಬನ್ನುಗೆ ನಿನ್ ಸಾರು ತಿನ್ನದಿದ್ರೆ ನಿದ್ರೆನೇ ಬರೋದಿಲ್ಲ. ಆವಾಗ ಮಹಿ ಹದ್ದು ಅಲ್ಲಿಗೆ ಬಂದು, ಹೌದು ತುನಿ, ನಿನ್ನ ಕೈ ಅಡಿಗೆ ರುಚಿ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾನೇ ಸಂತೋಷ. ಆದ್ರೆ ಒಂದೇ ಒಂದು ಕಂಪ್ಲೇಂಟು. ಪ್ರತಿದಿನ ತರಕಾರಿ, ಬೇಳೆ, ಸೊಪ್ಪು ಅಂತಾನೆ ಅಡಿಗೆ ಮಾಡ್ತಾ ಇದೀಯಲ್ವಾ? ಇವತ್ತು ಹೇಗೋ ಭಾನುವಾರ ತಾನೆ, ಒಂದು ಚಿಕನ್ ಸಾರು ಅಥವಾ ಮಟನ್ನು, ಏನೂ ಇಲ್ಲ ಅಂದ್ರೆ ಫಿಶ್ ಏನಾದ್ರೂ ಅಡಿಗೆ ಮಾಡ್ಬೋದಲ್ವಾ? ನಾವಂತೂ ಬಂದು ತಗೋತೀವಿ. ತುನಿ, ಮಗಿಯವರು ಹೇಳಿದ್ದು 100ಕ್ಕೆ 100 ಸತ್ಯ. ನೀನು ಪ್ರತಿದಿನ ತರಕಾರಿ ಸಾರು ಮಾಡ್ತಾ ಇದೀಯಲ್ವಾ? ನೀನು ನಾನ್ ವೆಜ್ ಮಾಡು. ಈ ಊರಲ್ಲಿ ಎಲ್ಲರೂ ನಿನ್ನ ಅಡುಗೆ ಕೈ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ನಾನ್ ವೆಜ್ ಮಾಡಿದ್ರೂ ನಿನಗೂ ವ್ಯಾಪಾರ ಆಗುತ್ತೆ, ನಮಗೂ ರುಚಿಯಲ್ಲಿ ಬದಲಾವಣೆ ಇರುತ್ತೆ. ಆವಾಗ ಟುನಿ ಸ್ವಲ್ಪ ಸಂಕೋಚದಿಂದ, ನೀವೆಲ್ಲರೂ ಕೇಳುವಾಗ ನನಗೂ ಕೂಡ ನಾನ್ ವೆಜ್ ಅಡಿಗೆ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಆದರೆ ನನಗೆ ತರಕಾರಿಯೇ ಅಡಿಗೆ ಮಾಡಿ ಮಾಡಿ ನಾನ್ ವೆಜ್ ಅಡಿಗೆ ಹೇಗೆ ಮಾಡೋದು ಅಂತ ಗೊತ್ತೇ ಇಲ್ಲ. ಆಮೇಲೆ ಆ ಮಾಂಸಕ್ಕೆ ಎಷ್ಟು ಉಪ್ಪು ಹಾಕೋದು, ಎಷ್ಟು ಖಾರ ಹಾಕೋದು, ಎಷ್ಟು ಮಸಾಲೆ ಹಾಕೋದು ಅಂತ ಏನೂ ಗೊತ್ತಾಗಲ್ಲ. ಅದರಿಂದನೇ ನಾನು ಕೂಡ ಮಾಡದೇ ಇದ್ದೀನಿ. ಆಮೇಲೆ ಯಾರಾದರೂ ಕಂಪ್ಲೇಂಟು ಅದು ಇದು ಅಂತ ಬಂದೋದ್ರೆ ಒಂದೇ ಸಲ ಹೆಸರು ಹಾಳಾಗುತ್ತೆ ಅಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಅಮ್ಮ, ಇವರೆಲ್ಲರೂ ಹೇಳ್ತಾ ಇದ್ದಾರೆ ಅಲ್ವಾ, ನಾವು ಕೂಡ ನಾನ್ ವೆಜ್ ಅಡಿಗೆ ಮಾಡೋಣ ಅಂತಾನೆ ನನಗೂ ಆಲೋಚನೆ ಆಗ್ತಿದೆ. ಅಮ್ಮ, ನೀವು ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಹಾಗಿರುವಾಗ ನಾನ್ ವೆಜ್ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಮ್ಮ, ನನಗೆ ನಂಬಿಕೆ ಇದೆ. ನಿಮಗೆ ಅಡಿಗೆ ಮಾಡೋದ್ರಲ್ಲಿ ಏನಾದರೂ ಸಹಾಯ ಬೇಕಂದ್ರೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ತುನಿ, ನೋಡ್ದಾ, ನಿನ್ನ ಮಗಳೇ ನಿನಗೆ ಧೈರ್ಯವನ್ನು ತುಂಬ್ತಾ ಇದ್ದಾಳೆ. ಇವಾಗ ನೋಡು, ನಾವೆಲ್ಲರೂ ಹೇಳ್ತಾ ಇದ್ದೀವಿ ನೀನು ನಾನ್ ವೆಜ್ ಅಡಿಗೆ ಮಾಡು. ನಾವೆಲ್ಲರೂ ಮುಂದಿನ ಭಾನುವಾರ ಬಂದು ನಿನ್ ಜೊತೆಯಿಂದ ನಾನ್ ವೆಜ್ ಅಡಿಗೆನ ತಗೋತೀವಿ, ಸರಿನಾ? ವ್ಯಾಪಾರ ಎಲ್ಲನೂ ಮುಗಿದ್ಮೇಲೆ ಕಸ್ಟಮರ್ಸ್ ಎಲ್ರೂ ಅಲ್ಲಿಂದ ಹೋದ್ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿಂದ ಮನೆಗೆ ಬಂದ್ರು. ಮನೆಗ್ ಬಂದ್ಮೇಲೆ ನಾಳೆ ಏನ್ ಅಡಿಗೆ ಮಾಡೋದು, ನಾನ್ ವೆಜ್ ಹೇಗೆ ಮಾಡೋದು, ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ಟುನಿ ಹಾಗೂ ಬುಜ್ಜಿ, ಇವರೆಲ್ಲ ಇಷ್ಟು ದೂರ ಹೇಳೋದ್ರಿಂದ ನನಗೂ ಕೂಡ ನಾನ್ ವೆಜ್ ಅಡಿಗೆ ಮಾಡಬೇಕು ಅಂತಾನೆ ಅನ್ಸುತ್ತೆ.
ಆದ್ರೆ ಮಾಂಸ ಆಗ್ಲಿ ಮೀನಾಗ್ಲಿ ಚೆನ್ನಾಗಿ ಅಡಿಗೆ ಮಾಡೋದಿದ್ರೆ ಆಮೇಲೆ ಎಲ್ಲರೂ ನನ್ನ ತಾನೇ ಬೈತಾರೆ. ಅದೇ ನಂಗೆ ಭಯ ಆಗ್ತಾ ಇದೆ. ಆವಾಗ ಬುಜ್ಜಿಗುಬ್ಬಚ್ಚಿ ಟುನಿನ ಸಮಾಧಾನ ಮಾಡಿ, ಅಮ್ಮ, ನೀನು ಮುಂದೆನೆ ತುಂಬಾನೇ ಭಯ ಪಟ್ಕೊಂಡು ಆಲೋಚನೆ ಮಾಡ್ತಾ ಇದ್ದೀಯ. ನಿನ್ ಕೈಯಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಬಗ್ಗೆ ನಿನಗೆ ಗೊತ್ತಿಲ್ಲಮ್ಮ, ಆದ್ರೆ ನಮಗೆಲ್ಲರಿಗೂ ಗೊತ್ತು. ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ. ಒಂದು ಕೆಲಸ ಮಾಡೋಣ. ಅಂದ್ರೆ ಏನ್ ಗೊತ್ತಮ್ಮ, ನಮ್ಮ ಮನೆಗೆ ಮಾತ್ರ ಅಡಿಗೆ ಮಾಡೋಣ. ಅಂದ್ರೆ ಇವತ್ತು ಮಾರ್ಕೆಟಿಗೆ ಹೋಗಿ ಮೀನನ್ನು ತಂದು ನಮಗೋಸ್ಕರ ಅಡಿಗೆ ಮಾಡಿ. ಅದು ಚೆನ್ನಾಗಿದ್ರೆ ಆಮೇಲೆ ಹೋಟೆಲಲ್ಲಿ ಕೂಡ ನಾವು ಮಾಂಸ ಸಾರು ಮೀನ್ ಸಾರನ್ನ ಮಾಡೋಣ. ಏನ್ ಹೇಳ್ತೀಯಮ್ಮ? ಆವಾಗ ಟುನಿಗೆ ಸ್ವಲ್ಪ ಧೈರ್ಯ ಬಂತು. ಆ ಸರಿ ಬುಜ್ಜಿ, ನೀನು ಇಷ್ಟು ದೂರ ಹೇಳೋದ್ರಿಂದ ನಾನ್ ಕೂಡ ಒಪ್ಕೋತೀನಿ. ಅದು ಏನಂದ್ರೆ ನಾಳೆಯಿಂದನೇ ನಾನು ಮೀನ್ ಸಾರು ಮಾಡ್ಲಿಕ್ಕೆ ಕಲ್ತ್ಕೋತೀನಿ. ಆಮೇಲೆ ಕಲ್ತಾದ್ಮೇಲೆ ಹೋಟೆಲಲ್ಲಿ ಮಾಡ್ಬೋದು ಅಲ್ವಾ? ಹಾಗೆ ಆ ದಿನದಿಂದ ಟುನಿಗುಬ್ಬಚ್ಚಿ ಯಾವಾಗ್ಲ ತರ ವೆಜ್ ಕರಿ ಪಾಯಿಂಟ್ ಅನ್ನ ನಡೆಸ್ಕೊಂಡೆ. ಹಾಗೇನೆ ಮನೆಯಲ್ಲಿ ಅವಳು ತನ್ನ ಗೆಳತಿಯ ಸಹಾಯದಿಂದ ಮೀನ್ ಸಾರು ಮೀನ್ ಫ್ರೈ ಎಲ್ಲಾನು ಮಾಡಕ್ಕೆ ಕಲ್ತ್ಕೊಳ್ತಾ ಇದ್ಲು. ಪ್ರತಿದಿನ ರಾತ್ರಿ ಮೀನ್ ಸಾರು ಮೀನ್ ಫ್ರೈ ಎಲ್ಲಾನು ಮಾಡಿ ಟುನಿ ಹಾಗೂ ಬುಜ್ಜಿ ಇಬ್ರು ತಿಂದು ನೋಡ್ತಾ ಇದ್ರು. ಹಾಗೆ ಒಂದ್ ವಾರದೊಳಗಡೆ ಮೀನ್ ಸಾರು ಹಾಗೂ ಮೀನ್ ಫ್ರೈ ಮಾಡಕ್ಕೆ ಟುನಿ ಕಲ್ತ್ಕೊಂಡ್ಲು. ಹೀಗಿರುವಾಗ ಅದೇ ಊರಿನಲ್ಲಿ ಚಿಚುಕಾಗಿಗೆ ಒಂದು ಚಿಕ್ಕ ಹೋಟೆಲ್ ಇತ್ತು. ಟುನಿಗುಬ್ಬಚ್ಚಿ ಯಾವಾಗ ಕರಿ ಪಾಯಿಂಟ್ ನಡೆಸ್ತಾ ಇದ್ಲೋ ಆವಾಗ್ಲಿಂದ ಅವಳ ಹೋಟೆಲ್ಗೆ ಕಸ್ಟಮರ್ಸ್ ಯಾರು ಅಷ್ಟು ಬರ್ತಾ ಇರ್ಲಿಲ್ಲ. ಆದ್ರಿಂದ ಅವಳಿಗೆ ಟುನಿಯ ಮೇಲೆ ಕೋಪ ದುರಾಸೆ ಎಲ್ಲಾನು ಇತ್ತು. ಹೀಗಿರುವಾಗ ಅವಳೊಂದಿನ ಅವಳ ಮನ್ಸಲ್ಲಿ, ಈ ತುನಿಗೆ ದಿನದಿಂದ ದಿನಕ್ಕೆ ದುರಂಕಾರ ಜಾಸ್ತಿ ಆಗ್ತಾ ಇದೆ. ಅವಳು ವೆಜ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ಲು, ಇವಾಗ ನಾನ್ ವೆಜ್ ಅಡಿಗೆ ಮಾಡ್ಲಿಕ್ಕೆ ಕೂಡ ಕಲಿತಾ ಇದ್ದಾಳಂತೆ. ಅದಕ್ಕೇನೆ ದಿನದಿಂದ ದಿನಕ್ಕೆ ನನ್ನ ಹೋಟೆಲ್ಗೆ ಬರುವ ಜನರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ನನ್ನ ವ್ಯಾಪಾರ ಎಲ್ಲ ಇವಳಿಂದ ಹಾಳಾಗ್ತಾ ಇದೆ. ಇದಕ್ಕೆ ಒಂದೇ ಒಂದು ಪ್ಲಾನ್ ಮಾಡಕ್ಕಾಗೋದು. ಹೇಗಾದ್ರೂ ತುನಿಯ ವ್ಯಾಪಾರವನ್ನು ಬದಿಗಿಟ್ಟು ನನ್ನ ವ್ಯಾಪಾರ ಚೆನ್ನಾಗಿ ಬರುವ ರೀತಿ ಏನೋ ಒಂದು ಮಾಡ್ಲೇಬೇಕು. ಅದಕ್ಕೆ ಒಂದು ಪ್ಲಾನ್ ಮಾಡ್ಲೇಬೇಕು. ಮರುದಿನ ಮಧ್ಯಾಹ್ನದ ಸಮಯ ಯಾವಾಗ ತರ ಪಕ್ಷಿಗಳು ಎಲ್ರು ಕೂಡ ಕರಿ ಪಾಯಿಂಟ್ ಹತ್ರ ಅವ್ರಿಗೆ ಬೇಕಾಗಿರೋ ಎಲ್ಲಾನು ತಗೊಳ್ತಿದ್ರು. ಆವಾಗ ಚಿಚುಕಾಗೇನು ಅವಳಿಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಟುನಿಯ ಅಂಗಡಿಯ ಹತ್ತಿರ ಬಂದ್ಲು. ಆವಾಗ ಚಿಚುಕಾಗೆ ನಗುತ್ತಾ, ಹಾಯ್ ತುನಿ, ಇವತ್ತು ಏನ್ ಅಡಿಗೆ ಮಾಡಿದೀಯಾ? ನೀನ್ ಏನ್ ಅಡಿಗೆ ಮಾಡಿದೀಯೋ ಅಂತ ನನಗ್ ಗೊತ್ತಿಲ್ಲಮ್ಮ, ಆದ್ರೆ ನಿನ್ನ ಅಂಗಡಿಯಿಂದ ಘಮಘಮ ವಾಸನೆ ಬರ್ತಾ ಇದೆ. ಇವತ್ತು ನನಗೆ ಅಡಿಗೆ ಮಾಡಕ್ಕೆ ಮನ್ಸಿಲ್ಲ, ಅದಕ್ಕೆ ನಿನ್ ಜೊತೆ ತಗೊಂಡೋಗೋಣ ಅಂತ ಬಂದೆ. ನನಗೆ ಆಲೂಗಡ್ಡೆ ಕುರ್ಮಾನು ಸಾಂಬಾರು ಕೊಡು. ಟುನಿ ಆಶ್ಚರ್ಯದಿಂದಾನೋ ಸಂತೋಷದಿಂದಾನೋ, ಅರೆ ಚಿಚ್ಚು, ನಿಜಾನಾ? ನೀನು ನನ್ನ ಅಂಗಡಿಗೆ ಬರ್ತಾ ಇರೋದು ಇದೇ ಮೊದಲನೇ ಸಲ. ಸರಿ, ನಾನು ನೀನ್ ಕೇಳಿರುವ ಆಲೂಗಡ್ಡೆ ಕುರ್ಮಾ ಆಮೇಲೆ ಟೊಮೆಟೊ ರಸ ಎಲ್ಲನೂ ಪ್ಯಾಕ್ ಮಾಡಿದೀನಿ. ಏನಾದ್ರೂ ತಪ್ಪುಗಳಿದ್ರೆ ಹೇಳು, ತಿದ್ಕೋತೀನಿ. ಚಿಚುಕಾಗೆ ಸಾರ್ ತಗೊಂಡು ನಗುತ್ತಾ, ತಪ್ಪ? ನಿನ್ನ ಅಡಿಗೆಯಲ್ಲಿ ತಪ್ಪು ಹೇಳಲು ಸಾಧ್ಯ ಇದೆಯಾ? ನಾನು ಮನೆಗೋಗಿ ಆರಾಮವಾಗಿ ತಿಂದು ನಾಳೆ ಹೇಳ್ತೀನಿ. ಚಿಚುಕಾಗೆ ಆ ಸಾರನ್ನ ಮನೆಗ್ ತಗೊಂಡು ಹೋಗಿ ಅವಳು ಮೊದ್ಲೇ ಮನೇಲಿ ಸತ್ತೋಗಿರುವ ಒಂದು ಹುಳನ ತೆಗ್ದಿಟ್ಟಿದ್ಲು. ಆ ಹುಳನ ಆ ಸಾರಿನಲ್ಲಿ ಹಾಕಿ ಅದನ್ನ ಮಿಕ್ಸ್ ಮಾಡಿ ಪುನಃ ಆ ಬಾಕ್ಸ್ ಅನ್ನ ಕ್ಲೋಸ್ ಮಾಡಿ ಟುನಿಯ ಅಂಗಡಿ ಹತ್ರ ತಗೊಂಡ್ ಬಂದು ಬರೋ ದಾರಿ ಇಡಿ ಅವಳು ಜೋರಾಗಿ ಟುನಿನ ಬೈಕೊಂಡೇ ಬಂದ್ಲು. ಆ ಶಬ್ದ ಎಲ್ಲರ ಕಿವಿಯಲ್ಲೂ ಬೀಳ್ತಾ ಇತ್ತು. ಈಗಾಗ್ಲೇ ಟುನಿಯ ಕರಿ ಪಾಯಿಂಟ್ ಹತ್ರ ಸಾರ್ ತಗೊಳ್ಳೋದಕ್ಕೋಸ್ಕರ ಸುಮಾರು ಪಕ್ಷಿಗಳು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅದರಲ್ಲಿ ಮಹಿಹದ್ದು, ಚೋಟು ಹಾಗೂ ಲೂಸಿ ಪಾರಿವಾಳನೂ ಇದ್ರು. ಅಯ್ಯೋ ದೇವ್ರೆ, ಇವಳು ನನ್ನ ಸಾಯಿಸ್ಬೇಕು ಅಂತ ಇದ್ರಲ್ಲಿ ಏನೋ ಬೆರೆಸಿದಾಳೆ. ತಿನ್ಮೇಲೆ ನನಗೆ ಏನೇನೋ ಆಗ್ತಾ ಇದೆ, ದಯವಿಟ್ಟು ನನ್ನ ಕಾಪಾಡಿ. ಆವಾಗ ಟುನಿಗುಬ್ಬಚ್ಚಿ ಚಿಚ್ಚು ಹತ್ರ ಬಂದು, ಏನಾಯ್ತು ಚಿಚ್ಚು? ಯಾಕೆ ಹಾಗೆ ಕಿರ್ಚ್ತಾ ಇದೀಯಾ? ಏನಾಯ್ತು ನಿಂಗೆ? ಚಿಚ್ಚು ತುಂಬಾ ಕೋಪದಿಂದ, ಅಯ್ಯಯ್ಯೋ, ನೀನ್ ನನ್ನ ಮುಟ್ಬೇಡ, ನನ್ನ ಕೊಲ್ಲಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀಯಾ? ಅಯ್ಯೋ ಸ್ನೇಹಿತರೆ, ಎಲ್ಲರೂ ಬನ್ನಿ ಇಲ್ಲಿ ನೋಡಿ. ನಾನು ತುನಿ ಜೊತೆ ಆಲೂಗಡ್ಡೆ ಕುರ್ಮಾನ ತಗೊಂಡೋಗಿದ್ದೆ. ಒಂದು ತುತ್ತು ತಿಂದು ಇನ್ನೊಂದು ತುತ್ತು ತಿನ್ನೋಣ ಅಂತ ನೋಡುವಾಗ ಅದರಲ್ಲಿ ದೊಡ್ಡ ಹುಳ. ಅಯ್ಯೋ ದೇವ್ರೆ, ಅದನ್ನ ಎಲ್ಲ ತಿಂದಿದ್ರೆ ಇವತ್ತು ಇಷ್ಟೊತ್ತಿಗೆ ನಾನು ಸತ್ತು ಮಣ್ಣಾಗ್ತಾ ಇದ್ದೆ. ದೇವ್ರೇ. ಆವಾಗ ಚೋಟುಗಿಳಿ ಬಾಕ್ಸ್ ನ ನೋಡಿ ಶಾಕ್ ಆಗಿ, ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ಹುಳ! ಏನ್ ತುನಿ, ನೀನು ತರಕಾರಿ ಎಲ್ಲ ಕಟ್ ಮಾಡುವಾಗ ನೋಡೋದಿಲ್ವಾ? ಇಷ್ಟೊಂದು ಅಸಹ್ಯವಾಗಿ ಅಡಿಗೆ ಮಾಡ್ತೀಯಾ? ನೋಡು ಎಷ್ಟು ದೊಡ್ಡ ಹುಳ ಇದೆ ಅಂತ. ಮಹಿಹದ್ದು ಕೋಪದಿಂದ ಅವಳ ಕೈಲಿ ಇಟ್ಕೊಂಡಿದ್ದ ಆ ಸಾರಿನ ಕವರ್ನ ಬಿಸಾಕಿ, ತುನಿ,
ಪ್ರತಿದಿನ ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತೀಯ ಅಂತ ತಾನೇ ನಾವೆಲ್ಲರೂ ನಿನ್ನನ್ನು ನಂಬಿ ನಿನ್ನತ್ರ ಬಂದು ಸಾರ್ ತಗೊಳ್ಳೋದು. ನಮ್ಮ ಮಕ್ಕಳಿಗೆಲ್ಲ ಈ ರೀತಿ ಅಡಿಗೆ ಮಾಡಿ ಕೊಡ್ತಾ ಇದೆಯಲ್ಲ, ನೀನ್ ಮಾಡೋದು ಸರಿನಾ? ಪಾಪ ಟುನಿಗುಬ್ಬಚ್ಚಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಕೈ ಮುಗ್ದು, ನನ್ನ ನಂಬಿ ಚೋಟು ಮಗಿಯವ್ರೆ, ನನ್ನನ್ನು ನಂಬಿ. ನಾನು ಅಡಿಗೆ ಮಾಡ್ಲಿಕ್ಕೆ ಮುಂಚೆ 3 ಸಲ ತರಕಾರಿನ ಚೆನ್ನಾಗಿ ತೊಳೆದು ಬಿಟ್ಟೆ ಆಮೇಲೆ ಅಡಿಗೆ ಮಾಡೋದು. ಇಷ್ಟು ವರ್ಷ ಆಯ್ತಲ್ವಾ, ಇಷ್ಟು ವರ್ಷ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಒಂದು ದಿನ ಆದ್ರೂ ಈ ರೀತಿ ಕಂಪ್ಲೇಂಟ್ ಬಂದಿರುತ್ತಾ? ನೀವೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ನನ್ ತಪ್ಪಿಲ್ಲ. ಆ ಹುಳ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆವಾಗ ಚಿಚ್ಚು ಕೋಪದಿಂದ, ಆಹಾ, ಓಹೋ, ನೀನು ಈ ರೀತಿ ಎಲ್ಲ ನಾಟಕ ಮಾಡಿದ್ರೆ ನೀನು ತಪ್ಪು ಮಾಡಿಲ್ಲ ಅಂತ ಅರ್ಥನಾ? ಹಾಗಾದ್ರೆ ನೀನು ಹೇಳುವ ರೀತಿ ನಾನೇ ಅಡಿಗೆ ಮಾಡಿ ಅದರಲ್ಲಿ ಹುಳನ ಹಾಕಿ ತಗೊಂಬಂದಿದ್ದೀನಿ ಅಂತ ನೀನು ಹೇಳ್ತಾ ಇದ್ದೀಯಾ? ಇಲ್ಲಿ ನೋಡಿ, ಇನ್ ಮುಂದೆ ಯಾರು ಕೂಡ ಈ ತುನಿ ಜೊತೆ ಸಾರ್ನ ತಗೋಬೇಡಿ. ಹಾಗೆ ತಗೊಂಡ್ರೆ ಸಾಯ್ಬೇಕಾಗಿದೆ. ನಾನಂತೂ ತಗೊಳಲ್ಲಪ್ಪ. ಚಿಚ್ಚುಕಾಗೆ ಹೇಳೋದು ಕೂಡ ನಿಜಾನೇ. ತುನಿ, ಇವಾಗೆಲ್ಲ ನೀನು ಹಣದ ಮೇಲೆ ಇರುವ ಆಸೆಯಿಂದ ಚೆನ್ನಾಗಿ ಕ್ಲೀನಾಗಿ ಅಡಿಗೆನೂ ಮಾಡ್ತಾ ಇಲ್ಲ. ಹೇಗೇಗೋ ಅಡಿಗೆ ಮಾಡ್ತಾ ಇದೀಯ. ಇನ್ ಮುಂದೆ ಯಾರು ಕೂಡ ನಿನ್ನ ಅಂಗಡಿಯಲ್ಲಿ ತಗೊಳ್ಳೋದಿಲ್ಲ. ಬನ್ನಿ, ನಾವೆಲ್ಲರೂ ಚಿಚ್ಚುವಿನ ಅಂಗಡಿಗೆ ಹೋಗೋಣ. ಚಿಚುಕಾಗೆ ಹಾಕಿದ ನಾಟಕ ಸಕ್ಸಸ್ ಆಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ತುನಿ ಕೊಟ್ಟ ಸಾರನ್ನ ಎತ್ತಿ ಬಿಸಾಕಿ ತುನಿನ ಬೈಕೊಂಡು ಅಲ್ಲಿಂದ ಹೋದ್ರು. ಪಾಪ ಆ ದಿನ ಮಾಡಿದ ಸಾರು, ಅನ್ನ, ಪಲ್ಯ ಎಲ್ಲಾನು ವೇಸ್ಟ್ ಆಯ್ತು. ತುನಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಆ ದಿನದಿಂದ ಸುಮಾರು ದಿನಗಳ ತನಕ ತುನಿಯ ಅಂಗಡಿಯ ಹತ್ತಿರ ಯಾರು ಕೂಡ ಬರ್ಲೇ ಇಲ್ಲ. ಪಾಪ ತುನಿ ಎಷ್ಟೇ ಖರ್ಚು ಮಾಡಿದ್ರು ಮಾಡಿದ್ರು ಕೂಡ ಎಲ್ಲಾನು ಹಾಳಾಗ್ತಾ ಇತ್ತು. ತುನಿಗೆ ಅವಳ ವ್ಯಾಪಾರ ತುಂಬಾನು ನಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸಂಜೆ ಸಮಯ ತುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ನೋಡ್ದ ಬುಜ್ಜಿ, ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ. ಇಷ್ಟು ವರ್ಷ ನಾನು ತುಂಬಾ ನಿಯತ್ತಾಗಿ ಕೆಲಸ ಮಾಡಿದೆ. ಆದ್ರೆ ಆ ಚಿಚ್ಚುವಾಡಿದ ನಾಟಕವನ್ನು ನಂಬಿ ಎಲ್ಲ ಪಕ್ಷಿಗಳು ನನ್ನ ಮೋಸಗಾರ್ತಿ ಅಂತ ನನಗೆ ದೊಡ್ಡ ಹೆಸರನ್ನೇ ತಂದು ಕೊಟ್ಬಿಟ್ಟಿದ್ದಾರೆ. ಕೈಯಲ್ಲಿ ಹಣ ಇಲ್ಲ. ಇವಾಗ ಏನ್ ಮಾಡೋದು? ಕೂಲಿ ಕೆಲ್ಸಕ್ಕೆ ಹೋಗೋದಾ? ಬುಜ್ಜಿ ತುಂಬಾ ಬೇಜಾರಿಂದ, ಅಮ್ಮ, ಯಾಕಮ್ಮ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು? ನಮ್ಮ ಕೈಯಲ್ಲಿ ವಿದ್ಯೆ ಇರುವಾಗ ನಮಗೆ ಯಾಕಮ್ಮ ಈ ರೀತಿ ಪರಿಸ್ಥಿತಿ? ನಮ್ಮ ಅಂಗಡಿಗೆ ಚಿಚ್ಚು ಆಡಿದ ನಾಟಕದಿಂದ ವ್ಯಾಪಾರ ಆಗ್ತಾ ಇಲ್ಲ. ಪರವಾಗಿಲ್ಲ, ನಾವು ಬೇರೆ ಏನಾದ್ರೂ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಣ. ಖಂಡಿತವಾಗಿ ನಮಗೆ ಒಂದು ದಾರಿ ಬರುತ್ತೆ. ನೀವು ನಂಬಿಕೆಯಿಂದ ಇರಿ. ಹಾಗೆ ಅವರು ಮಾತಾಡ್ತಾ ಇದ್ದಾಗ್ಲೇ ಆ ಊರಿನಲ್ಲಿ ಬಾಳ್ತಾ ಇದ್ದ ಕುಹು ಅಲ್ಲಿಗೆ ಬಂದ್ಲು. ಕುಹು ಕೂಡ ತುಂಬಾನೇ ಬೇಜಾರಿಂದ ಇದ್ಲು. ತುನಿ, ಹೇಗಿದ್ದೀಯಾ? ನಿನ್ನ ವ್ಯಾಪಾರ ಎಲ್ಲ ಕಳ್ಕೊಂಡೆ ಅಂತ ಗೊತ್ತಾಯ್ತು. ನಾನ್ ನಿನ್ ಜೊತೆ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡೋಣ ಅಂತಾನೆ ಬಂದಿದ್ದು. ತುನಿ, ನಮ್ಮ ಅತ್ತೆ ಊರಲ್ಲಿ ನಮ್ಮ ಮಾವಯ್ಯನಿಗೆ ಆರೋಗ್ಯ ಸರಿ ಇಲ್ಲ ಅಂತ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತು ತಾನೆ, ನಾನು ನನ್ನ ಕೆರೆಯಲ್ಲಿ ಮೀನು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಅಂತ. ನನ್ನ ಬಾವಿಯಲ್ಲಿ ತುಂಬಾನೇ ಮೀನುಗಳಿದೆ. ಇವಾಗ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಾದ ಅವಶ್ಯಕತೆ ಇರೋದ್ರಿಂದ ಅದನ್ನ ಯಾರು ನೋಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಇಷ್ಟಪಟ್ರೆ ನಾನು ಆ ಬಾವಿಯನ್ನು ನಿನಗೆ ಮಾರಾಟ ಮಾಡ್ತೀನಿ. ಅದ್ರಲ್ಲಿರುವ ಮೀನನ್ನು ಮಾರಾಟ ಮಾಡಿದ್ರೆ ನಿಂಗೆ ಒಳ್ಳೆ ಲಾಭ ಬರುತ್ತೆ. ಆವಾಗ ಬುಜ್ಜಿ ಗುಬ್ಬಚ್ಚಿ ಸಂತೋಷದಿಂದ, ಅಮ್ಮ, ನೋಡಿದ್ರ, ಆ ದೇವರು ನಮಗೆ ಒಳ್ಳೆ ದಾರಿಯನ್ನು ಕುಹು ಆಂಟಿಯ ಮೂಲಕ ತೋರಿಸಿದ್ದಾರೆ. ಕುಹು ಆಂಟಿ, ಆ ನದಿಯನ್ನು ನಾವೇ ತಗೋತೀವಿ. ನೀವು ಆ ನದಿಯನ್ನು ನಮಗೆ ಮಾರಬೇಡಿ. ತುನಿ ಆಶ್ಚರ್ಯದಿಂದ, ಬುಜ್ಜಿ, ಏನ್ ಮಾತಾಡ್ತಿದೀಯ? ಮೀನು ಕೆರೆಯ? ನಮಗೆ ಮೀನ್ ಹಿಡಿಯಕ್ಕೆ ಗೊತ್ತಿಲ್ಲ. ಅದು ಅಲ್ಲದೆ ಹಸಿ ಮೀನನ್ನು ಈ ಊರಲ್ಲಿ ಯಾರು ತಗೋತಾರೆ? ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ಅಮ್ಮ. ನಿಮ್ನ ಹಸಿ ಮೀನು ಮಾರಾಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಕೆರೆಯಿಂದ ಮೀನನ್ನು ನಾನ್ ನಿಮ್ಗೆ ಹಿಡಿದು ಕೊಡ್ತೀನಿ. ಪ್ರತಿದಿನ ಮೀನ್ ಹಿಡಿಯೋದ್ರಲ್ಲಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಹಾಗೆ ಹಿಡಿದ ಮೀನನ್ನು ನೀವು ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಒಂದು ಸಣ್ಣದಾಗಿ ಟೆಂಟ್ ಹಾಕೊಂಡು ಒಂದು ಅಂಗಡಿಯನ್ನು ಆರಂಭಿಸೋಣ. ನಮ್ಮ ಊರಿನ ಪಕ್ಷಿಗಳಿಗೆ ಮೀನ್ ಸಾರು ಅಂದ್ರೆ ಎಷ್ಟೊಂದು ಇಷ್ಟ ಅಂತ ನಿಮಗೆ ಗೊತ್ತು ತಾನೆ. ಮತ್ತೆ ನೀವು ಅಲ್ಲಿ ಮೀನ್ ಸಾರು ಹಾಗೇನೆ ಕ್ರಿಸ್ಪಿಯಾಗಿರುವ ಫಿಶ್ ಫ್ರೈ ಅನ್ನು ಅಲ್ಲೇ ಮಾಡಿ ಹಾಗೇನೆ ನಾವು ಮಾರಾಟ ಮಾಡೋಣ. ಆ ಚಿಚ್ಚು ಮಾಡಿದ ತಪ್ಪಿಗೆ ನಮ್ಮ ಮೇಲೆ ಯಾವ ತಪ್ಪು ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ನಮಗೆ ಇದೇ ಸರಿಯಾದ ದಾರಿ. ತುನಿ, ಬುಜ್ಜಿ ಹೇಳದೇನೋ ನಿಜಾನೇ. ಕಣ್ಣ ಮುಂದೆನೆ ಮೀನು ಹಿಡಿದು ಅಲ್ಲೇ ತೊಳೆದು ಕ್ಲೀನ್ ಮಾಡಿ ಅಡಿಗೆ ಮಾಡೋದು ಅಂದ್ರೆ ಸಾಧಾರಣವಾದ ವಿಷಯನಾ? ಈ ಅವಕಾಶನ ನೀನ್ ಮಿಸ್ ಮಾಡ್ಕೋಬೇಡ. ಆವಾಗ ತುನಿ ಗುಬ್ಬಚ್ಚಿ ಆಸೆಯಿಂದ, ನೀನು ಹೇಳೋದು 100ಕ್ಕೆ 100 ಸತ್ಯ.
ನನ್ನ ಕೈ ರುಚಿ ಅಡಿಗೆ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ನನ್ನ ನಿಜಾಯಿತಿಯನ್ನು ಪ್ರೂಫ್ ಮಾಡಿ ತೋರಿಸ್ಲಿಕ್ಕೆ ಇದೇ ನನಗೆ ಸರಿಯಾದ ದಾರಿ. ಕುಹು, ಆ ನದಿಯನ್ನು ನನಗೆ ಮಾರಾಟ ಮಾಡು. ನನ್ನ ಕೈಯಲ್ಲಿ ಹಣ ಬಂದ ತಕ್ಷಣ ಆ ಹಣವನ್ನು ನಾನು ನಿನ್ಗೆ ಕಳಿಸ್ಕೊಡ್ತೀನಿ. ಹಾಗೆ ಕುಹುವಿನ ಹತ್ತಿರ ಆ ಕೊಳನ ತಗೊಂಡ್ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಮರುದಿನ ತುಂಬಾನು ಉತ್ಸಾಹದಿಂದ ಆ ಕೊಳದ ಹತ್ತಿರ ಬಂದು ಅಲ್ಲಿ ಚಿಕ್ಕದಾಗಿ ಒಂದು ಟೆಂಟ್ ಅನ್ನ ಹಾಕಿದ್ರು. ಅದ್ರೊಳಗಡೆ ಅವ್ರು ಅಡಿಗೆ ಮಾಡಕ್ಕೆ 2 ಮಣ್ಣಿನ ಒಲೆಗಳನ್ನ ಇಟ್ರು. ಆಮೇಲೆ ಬುಜ್ಜಿ ಗುಬ್ಬಚ್ಚಿ ಹೋಗಿ ಆ ಕೊಳದಲ್ಲಿ ಬಲೆ ಹಾಕಿ ಮೀನ್ ಹಿಡಿಯಕ್ಕೆ ಶುರು ಮಾಡಿದ್ಲು. ಟುನಿ ಅವಳು ಹಿಡಿದ ಮೀನುಗಳನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಫ್ರೈಗೆ ಬೇಕಾಗಿರುವ ಹಾಗೇನೆ ಸಾರಿಗೆ ಬೇಕಾಗಿರುವ ಮ್ಯಾರಿನೇಷನ್ ಎಲ್ಲಾನು ಮಾಡಿಟ್ಲು. ಸಂಜೆ ಸಮಯ ಮೆಲ್ಲೆ ಗಾಳಿ ಬೀಸಿ ಮಳೆ ಮೆಲ್ಲೆ ಬರ್ತಾ ಇದ್ದ ಆ ಸಮಯದಲ್ಲಿ ಬುಜ್ಜಿ ಹಾಗೂ ಟುನಿ ಇಬ್ರು ಸೇರಿ ಒಲೆಯಲ್ಲಿ ಎಣ್ಣೆ ಇಟ್ಟು ಆ ಬಿಸಿ ಬಿಸಿ ಎಣ್ಣೆಯಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದ ಫ್ರೈ ಮೀನುಗಳನ್ನ ಹಾಕಿ ಹುರಿತಾ ಇದ್ರು. ಆಮೇಲೆ ಇನ್ನೊಂದೊಲೆಯಲ್ಲಿ ಘಮಘಮ ಪರಿಮಳ ಬರುವ ಮೀನ್ಸಾರು ಕೂಡ ಕುದಿತಾ ಇತ್ತು. ಬುಜ್ಜಿ, ಯಾರಾದ್ರೂ ಬರ್ತಾರೆ ಅಂತ ನೀನು ನಂಬ್ಕೊಂಡಿದ್ದೀಯಾ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಯಾರು ಬರಲ್ಲ ಅನ್ಕೋತೀನಿ. ಅಮ್ಮ, ನೀವು ಮನಸ್ಸಿಟ್ಟು ಅಡಿಗೆಯನ್ನು ಮಾತ್ರ ಮಾಡಿ. ಮಳೆ ಬೇರೆ ಬರ್ತಾ ಇದೆ, ಖಂಡಿತವಾಗಿ ಯಾರಾದ್ರೂ ಬರ್ತಾರೆ. ನೀವು ಅಡಿಗೆ ಮಾಡುವ ಘಮಘಮ ಸುವಾಸನೆ ಈ ಮಳೆಯಲ್ಲಿ ಊರೆಲ್ಲ ಹಬ್ತಾ ಇದೆ. ಖಂಡಿತವಾಗಿ ಈ ಸುವಾಸನೆಯನ್ನು ಗಮನಿಸಿದ ಯಾವುದೇ ಪಕ್ಷಿಗಳಾದ್ರೂ ಖಂಡಿತವಾಗಿ ಇಲ್ಲಿ ಬಂದು ತಗೊಂಡೋಗ್ತಾರೆ. ಬುಜ್ಜಿ ಹೇಳಿದ ಹಾಗೇನೆ ಬೀಸ್ತಾ ಇದ್ದ ಗಾಳಿಯಲ್ಲಿ ಆ ಫಿಶ್ ಫ್ರೈ ವಾಸನೆ ಹಾಗೂ ಆ ಮೀನಿನ ಸಾರಿನ ವಾಸನೆ ಬೆರೆಸಿ ಎಲ್ಲರ ಹತ್ರನೂ ಹೋಗ್ತಾ ಇತ್ತು. ಊರಿನ ಮಧ್ಯದಲ್ಲಿ ಟುನಿಯ ಕರಿ ಪಾಯಿಂಟ್ ಮುಂದ್ಗಡೆ ಇದ್ದ ಮರದ ಕೆಳಗಡೆ ಲೂಸಿ, ಮಹಿ ಹಾಗೂ ಚೋಟು 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅಬ್ಬಾ, ಏನಿದು ಸುವಾಸನೆ? ಯಾರೋ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮೀನ್ ಫ್ರೈ, ಮೀನ್ ಸಾರು ಮಾಡ್ತಾ ಇರುವ ಹಾಗಿದೆ. ಹೌದು ಲೂಸಿ, ಈ ಮಳೆಗೆ ಬಿಸಿ ಬಿಸಿ ಮೀನ್ ಸಾರನ್ನು ತಿನ್ನೋದು ಅಂದ್ರೆ ಎಷ್ಟೊಂದು ಅದ್ಭುತವಾಗಿರುತ್ತೆ. ಸರಿ ಸರಿ, ಈ ಸುವಾಸನೆ ನದಿಯ ಕಡೆಯಿಂದನೇ ಬರ್ತಾ ಇದೆ. ಯಾರೋ ಅಡಿಗೆ ಮಾಡ್ತಿರುವ ಹಾಗಿದೆ, ಬಾ ಹೋಗೋಣ. ಹಾಗೆ ಅವರೆಲ್ಲರೂ ವಾಸನೆ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಹುಡುಕೊಂಡು ಹೋಗ್ತಾ ಇದ್ದಾಗ ಕೊಳದ ತೀರದಲ್ಲಿ ಟುನಿ ಗುಬ್ಬಚ್ಚಿ ಬಿಸಿ ಬಿಸಿಯಾಗಿ ಮೀನ್ ಸಾರು ಹಾಗೂ ಮೀನ್ ಫ್ರೈ ಅನ್ನ ಮಾಡಿಟ್ಟಿದ್ಲು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಟುನಿ, ನೀನಾ? ನಾನ್ ವೆಜ್ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳಿದೆ, ಇವಾಗ ನೋಡಿದ್ರೆ ಮಾಡ್ತಾ ಇದೀಯಾ? ಮೊದಲು ನಂಗೆ ತುಂಬಾ ಹಸಿವಾಗ್ತಾ ಇದೆ. ಮೊದಲು ನನಗೆ ಫಿಶ್ ಫ್ರೈ, ಫಿಶ್ ಕರಿ ಎರಡೂ ಕೊಡು, ಎಷ್ಟಾದ್ರೂ ಪರವಾಗಿಲ್ಲ. ಆವಾಗ ಟುನಿ ಗುಬ್ಬಚ್ಚಿ ನಗುತ್ತಾ, ಚೋಟು ತಗೋ, ಬಿಸಿ ಬಿಸಿ ಮೀನ್ ಫ್ರೈ. ಇದನ್ನ ಬುಜ್ಜಿಯೇ ಸ್ವತಃ ಫ್ರೆಶ್ ಆಗಿ ಇಲ್ಲಿಂದ ಹಿಡ್ದಿರೋದು. ಇದರಲ್ಲಿ ಹುಳ ಆಗ್ಲಿ ಯಾವುದೇ ಆಗ್ಲಿ ಏನು ಇರಲ್ಲ. ಮಹಿ ಹದ್ದು ಆ ಫಿಶ್ ಫ್ರೈನ ಸ್ವಲ್ಪ ತಿನ್ನೋಡಿ ಕಣ್ಮುಚ್ಕೊಂಡು, ಅದ್ಭುತ ಟುನಿ, ಇಂತಹ ಮೀನ್ ಫ್ರೈನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ತಿಂದೇ ಇಲ್ಲ. ಮೀನಿಗೆ ಮಸಾಲೆಲ್ಲ ಪರ್ಫೆಕ್ಟ್ ಆಗಿದೆ. ಅವತ್ತು ಚಿಚ್ಚು ನಿನ್ನ ಅಡಿಗೆಯಲ್ಲಿ ಕಲಬೆರಕೆ ಇದೆ, ಹುಳ ಇದೆ ಅಂತ ಹೇಳಿದಾಗ ನಾವು ಸುಮ್ಮನೆ ಆ ಚಿಚ್ಚುನ ನಂಬಿಬಿಟ್ಟು. ಆದ್ರೆ ನಿನ್ನ ನಿಜಾಯಿತಿಯ ಈ ಕೆಲಸವನ್ನು ನೋಡಿದಾಗ ನೀನು ಯಾವತ್ತೂ ಕೂಡ ಈ ರೀತಿ ಮಾಡಲ್ಲ ಅಂತ ಗೊತ್ತಾಯಿತು. ನಿನ್ನ ಹೆಸರನ್ನು ಹಾಳು ಮಾಡ್ಲಿಕ್ಕೇನೆ ಚಿಚ್ಚು ಹಾಗೆ ಮಾಡಿದ್ದು ಅಂತ ಇವತ್ತು ನಮಗೆ ಕ್ಲಾರಿಟಿ ಬಂತು. ನಮ್ಮನ್ನು ಕ್ಷಮಿಸು. ಹೌದು ಟುನಿ, ಆ ಚಿಚ್ಚು ಹತ್ರ ಬೆಲೆನೂ ಜಾಸ್ತಿ, ಕ್ವಾಲಿಟಿಯೂ ಚೆನ್ನಾಗಿಲ್ಲ. ಇನ್ನು ಮುಂದೆ ನಾವು ಆ ಚಿಚ್ಚು ಅಂಗಡಿಗೆ ಹೋಗೋದೇ ಇಲ್ಲ. ಇನ್ನು ಪ್ರತಿದಿನ ನಿನ್ನ ಅಂಗಡಿಗೆ ಬರ್ತೀವಿ ನಾವು. ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ. ಬುಜ್ಜಿ, ಇನ್ನೂ ಒಂದು ಫ್ರೈ 2 ಪ್ಲೇಟ್ ಕೊಡು. ಆವಾಗ ಬುಜ್ಜಿ ಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ತಗೊಳ್ಳಿ ಲೂಸಿ ಆಂಟಿ, ನಮ್ಮಮ್ಮ ಕೈ ರುಚಿಗೆ ಯಾರು ಕೂಡ ಬರಕ್ಕಾಗಲ್ಲ. ಆದಿನ ದಿನ ಟುನಿ ಗುಬ್ಬಚ್ಚಿಯ ವ್ಯಾಪಾರ ಪುನಃ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿಯ ಕೈಯಲ್ಲಿ ತುಂಬಾ ಹಣನೂ ಸಿಗ್ತಾ ಇತ್ತು. ಚಿಚುಕಾಗೆ ವ್ಯಾಪಾರ ಪುನಃ ಕೂಡ ನಷ್ಟ ಆಯ್ತು. ಚಿಚುಕಾಗೆ ಮಾಡಿದ ತಪ್ಪನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರು. ಆದ್ರಿಂದ ಇವಾಗ ಟುನಿಗೆ ಎಲ್ರೂ ಸಪೋರ್ಟ್ ಮಾಡ್ತಾ ಇದ್ರು. ಟುನಿ ಮೀನ್ ಸಾರು, ಮೀನ್ ಫ್ರೈ ಎಲ್ಲಾನು ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು. ದೇವ್ರು ಒಂದ್ ಬಾಗಿಲನ್ನ ಮುಚ್ಚಿದ್ರೆ ಇನ್ನೊಂದ್ ಬಾಗಿಲನ್ನ ತೆರಿತಾನೆ ಅಂತ ದೊಡ್ಡವರು ಹೇಳ್ತಾ ಇದ್ರು. ಕುಹು ಬಾತುವಿನ ಮೂಲಕ ಇನ್ನೊಂದ್ ಬಾಗಿಲು ಕೂಡ ತೆರೀತು.